ಎಲ್ರಿಗೂ ಸ್ವಾಗತ. ಕರವೀರ ಮಾಹಿತಿ ಮಾಲಿಕೆ ಇನ್ನೊಂದು ಸಂಚಿಕೆಗೆ. ಇದು ಸಹಕಾರಿ ಸಂಘಗಳಿಗೆ ಅನ್ವಯಿಸುವ ಇತರೆ ಕಾನೂನುಗಳಲ್ಲಿ ನಾವು ಅನೇಕ ಕಾನೂನುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವತ್ತೊಂದು ಅತಿ ಮುಖ್ಯವಾದಂತಹ ಕಾನೂನು, ನಮಗೆಲ್ಲರಿಗೂ ಬೇಕೇ ಬೇಕಾದಂಥದ್ದು, ಅಂದ್ರೆ ಎಸ್ಪೆಷಲಿ ಸಹಕಾರಿ ಸಂಘಗಳಿಗೆ ಬೇಕಾಗಿರುವಂತಹ ಒಂದು ಕಾನೂನು ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಸಹಕಾರಿ ಸಂಘಗಳು ವ್ಯವಹಾರ ಮಾಡುವಾಗ ಅನೇಕ ರೀತಿಯ ಒಪ್ಪಂದಗಳನ್ನು ಮಾಡ್ಕೊಳ್ತವೆ. ಅದು ಯಾವುದೇ ರೀತಿಯ ಕರಾರು ಇರ್ಬೋದು, ಅಗ್ರಿಮೆಂಟ್ ಇರ್ಬೋದು, ಒಪ್ಪಂದ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತೀವಿ. ಯಾವುದೇ ವ್ಯವಹಾರ ಮಾಡದಿದ್ರು, ಯಾಕೆಂದ್ರೆ ಸಹಕಾರ ಸಂಘ ತಾನೇ ವ್ಯವಹಾರ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಬೇರೆಯವರ ಮುಖಾಂತರ ಮಾಡ್ಬೇಕಾಗತ್ತೆ. ಆಗ ಯಾರ ಜೊತೆಗೆ ವ್ಯವಹಾರ ಮಾಡ್ತಾ ಇದೀವೋ ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಳ್ಬೇಕಾಗತ್ತೆ. ಆ ಒಪ್ಪಂದಗಳು ಅಥವಾ ಕರಾರು ಅಥವಾ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್, ಅದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತು ಭಾರತೀಯ ಒಪ್ಪಂದ ಕಾಯ್ದೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಅದರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಸಹಕಾರಿಗಳಿಗೆ ಅನ್ವಯಿಸುವಂತಹ ಇತರೆ ಕಾನೂನುಗಳು, ಅದರ ವಿಚಾರದಲ್ಲಿ ಹೇಳ್ತಾ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಇದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನಿಮ್ಮ ತೆರಿಗೆ ಸಲಹೆಗಾರ, ಸಹಕಾರಿ ವಿಷಯ ತಜ್ಞ BV ರವೀಂದ್ರನಾಥ್ ಸಾಗರ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಭಾರತೀಯ ಒಪ್ಪಂದ ಕಾಯ್ದೆ ಇದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಈ ಒಪ್ಪಂದ ಕಾಯ್ದೆ ಸಹಕಾರಿ ಕ್ಷೇತ್ರಕ್ಕೆ ಅಥವಾ ಸಹಕಾರಿ ಸಂಘಗಳಿಗೆ ಹೇಗೆ ಅನ್ವಯಿಸುತ್ತೆ, ಏನೇನು ವಿಷಯಗಳನ್ನ ತಿಳ್ಕೊಂಡಿರ್ಬೇಕು, ಯಾವ್ಯಾವ ವಿಷಯಗಳು ಸಹಕಾರಿ ಸಂಘಗಳಲ್ಲಿ ಎಫೆಕ್ಟ್ ಆಗತ್ತೆ ಅನ್ನೋದನ್ನ ನೋಡ್ಕೊಳ್ತಾ ಬರೋಣ. ತಮಗೆಲ್ಲರಿಗೂ ಗೊತ್ತಿದೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಥವಾ ಭಾರತೀಯ ಒಪ್ಪಂದ ಕಾಯ್ದೆ ಎಲ್ಲ ವಾಣಿಜ್ಯ ವ್ಯವಹಾರಗಳಿಗೆ ಅನ್ವಯಿಸುತ್ತೆ. ವಾಣಿಜ್ಯ ವ್ಯವಹಾರಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಪ್ಪಂದಗಳಲ್ಲಿ ಎರಡು ವಿಧಗಳು: ವೈಯಕ್ತಿಕ ಒಪ್ಪಂದಗಳು ಮತ್ತು ವಾಣಿಜ್ಯ ಒಪ್ಪಂದಗಳು. ವಾಣಿಜ್ಯ ಒಪ್ಪಂದಗಳಿಗೆ ಈ ಕಾಂಟ್ರಾಕ್ಟ್ ಆಕ್ಟ್ ಅಪ್ಲೈ ಆಗುತ್ತೆ. ಇನ್ನು ತೀರಾ ವೈಯಕ್ತಿಕ ಒಪ್ಪಂದಗಳು, ನಾನು ಯಾವುದೋ ಒಂದು ಹುಡುಗಿ ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ತಾರೆ, ಅದು ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಬರೋದಿಲ್ಲ. ಹಾಗೆ ಅನೇಕ ಪರ್ಸನಲ್ ವೈಯಕ್ತಿಕ ಒಪ್ಪಂದಗಳು ಇರ್ತದೆ, ಅಂತದ್ದು ಕಾಂಟ್ರಾಕ್ಟ್ ಆಕ್ಟ್ ನಲ್ಲಿ ಬರದೇ ಇರ್ಬೋದು. ಯಾಕೆ ಅಂತ ಹೇಳಿ ನಾನು ಕಾಂಟ್ರಾಕ್ಟ್ ಅಲ್ಲಿ ಇರಬೇಕಾದಂತ ಅಂಶಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಹಾಗೆ ಸಹಕಾರ ಸಂಘ ಅನೇಕ ಸಾರಿ ನಾನು ಹೇಳಿದ್ದೀನಿ, ಸಹಕಾರ ಸಂಘ ವಾಣಿಜ್ಯ ಸಂಸ್ಥೆ. ಅದು ಅಂದ್ರೆ ಲಾಭೋದ್ದೇಶಿತ ಸಂಸ್ಥೆ, ಲಾಭಕ್ಕೋಸ್ಕರ ತನ್ನ ವ್ಯವಹಾರವನ್ನ ಮಾಡುವಂತಹ ಸಂಸ್ಥೆ, ಸೇವಾ ಮನೋಭಾವನೆಯ ಲಾಭೋದ್ದೇಶಿತ ಸಂಸ್ಥೆ. ಹಾಗಾಗಿ ತನ್ನ ವ್ಯವಹಾರವನ್ನು ಮಾಡ್ಕೊಳ್ಳುವಾಗ ಅನೇಕ ವಿಧವಾದ ಕಾಂಟ್ರಾಕ್ಟ್ಗಳನ್ನ, ಅಗ್ರಿಮೆಂಟ್ಗಳನ್ನ, ಕರಾರುಗಳನ್ನ, ಒಪ್ಪಂದಗಳನ್ನ ಬೇರೆ ಬೇರೆ ವಿಧದಲ್ಲಿ ಮಾಡ್ಕೊಳ್ತಾ ಬರುತ್ತೆ. ಆ ಎಲ್ಲ ಒಪ್ಪಂದಗಳು ಅಥವಾ ಕರಾರುಗಳಿಗೆ ಈ ಭಾರತೀಯ ಒಪ್ಪಂದ ಕಾಯ್ದೆ ಅನ್ವಯಿಸುತ್ತೆ. ಇದು ಏನಂದ್ರೆ, ನಮ್ಮ ಕರ್ನಾಟಕ ಸಹಕಾರ ಸಂಘ ಕಾಯ್ದೆ ಏನಿದೆ, ಅದು ಆಂತರಿಕ ಸಂವಿಧಾನ ಅಂತ ಹೇಳ್ತೀವಿ, ಇಂಟರ್ನಲ್ ಕಾನ್ಸ್ಟಿಟ್ಯೂಷನ್ ಅಥವಾ ಬೈಲಾ, ಅವುಗಳ ಮೇಲೆ ಪ್ರಭಾವ ಇರುತ್ತೆ. ಆದ್ರೆ ಸಂಸ್ಥೆ ಯಾರ ಜೊತೆಗೆ ಒಪ್ಪಂದ ಮಾಡ್ಕೊಂಡಿರ್ಲಿ, ಅದಕ್ಕೆ KCS ಆಕ್ಟ್ ಅಪ್ಲೈ ಆಗೋದಿಲ್ಲ, ಅದಕ್ಕೆ ಭಾರತೀಯ ಒಪ್ಪಂದ ಕಾಯ್ದೆ ಅಪ್ಲೈ ಆಗತ್ತೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಹಾಗಾಗಿ ಈ ಕಾಯ್ದೆಯನ್ನ ನಾವು ಈ ರೀತಿನೂ ಹೇಳ್ಬೋದು, ಇದು ಸಹಕಾರಿ ಸಂಘದ ಬಾಹ್ಯ ಸಂಬಂಧವನ್ನ ನಿಯಂತ್ರಿಸುತ್ತೆ, ನಿರ್ದೇಶಿಸುತ್ತೆ. ಏನು ಸಹಕಾರಿ ಸಂಘ ಬಾಹ್ಯನೊಂದಿಗೆ ಬೇರೆ ಯಾರೇ ಜೊತೆಗೆ ಒಪ್ಪಂದ ಮಾಡ್ಕೊಂಡಿರ್ಲಿ, ಅದಕ್ಕೆ ಇದು ಅಪ್ಲೈ ಆಗತ್ತೆ. ಯಾಕೆಂದ್ರೆ ಕರ್ನಾಟಕ ಸಹಕಾರ ಸಂಘದ ಸೆಕ್ಷನ್ 9 ನೀವು ನೋಡಿದಾಗ ಅಲ್ಲಿ ಒಂದು ಪದ ಇದೆ, ಸಹಕಾರಿ ಸಂಘ ಬಾಡಿ ಕಾರ್ಪೊರೇಟ್, ಸಾಮಾನ್ಯ ನಿಕಾಯ ಅಂತ ಹೇಳ್ತದೆ. ಅಂದರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಎಕ್ಸಿಸ್ಟೆನ್ಸ್. It is a separate legal entity. It can sue and it can be sued. ಈ ರೀತಿ ಹೇಳ್ತಾರೆ. ಅಂದ್ರೆ ಸಹಕಾರ ಸಂಸ್ಥೆಗಳು ಬಾಡಿ ಕಾರ್ಪೊರೇಟ್ ಆಗಿ ಒಂದು ನಿಕಾಯ, ಅದಕ್ಕೋಸ್ಕರ ನಿಕಾಯ ಅಂತೀವಿ ನಾವು. ಅದು ಒಂದು ಕಾನೂನಾತ್ಮಕ ವ್ಯಕ್ತಿಯಾಗಿ ವ್ಯವಹರಿಸುತ್ತೆ. ಅದು ಅಂದ್ರೆ ಯಾರ ಜೊತೆಗೆ ಬೇಕಾದ್ರೂ ತನ್ನ ಪರವಾಗಿ ಒಪ್ಪಂದಗಳನ್ನ ಮಾಡ್ಕೊಳ್ಬಹುದು. ಅಂದ್ರೆ ತಾನೇ ಸಹಕಾರಿ ಸಂಘವೇ ಒಪ್ಪಂದವನ್ನು ಮಾಡ್ಕೊಳ್ಬಹುದು. ಆ ಒಪ್ಪಂದಗಳು ಯಾವುದರ ಆಧಾರದಲ್ಲಿ ಆಗಿರ್ಬೇಕು ಅಂದ್ರೆ ಈ ಭಾರತೀಯ ಒಪ್ಪಂದ ಕಾಯ್ದೆಯಲ್ಲ ಆಗಿರ್ಬೇಕು. ಈ ಭಾರತೀಯ ಒಪ್ಪಂದ ಕಾಯ್ದೆ ಅಂತಹ ಒಪ್ಪಂದಗಳನ್ನ, ಅಗ್ರಿಮೆಂಟ್ಗಳನ್ನ, ಕರಾರುಗಳನ್ನ ಎಲ್ಲನೂ ನಿಯಂತ್ರಣ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಹೇಳ್ಬೇಕು ಅಂದ್ರೆ, ನಾವು ಈ ಸಹಕಾರಿ ಸಂಘಗಳು ಯಾರ್ಯಾರ ಜೊತೆಗೆ ಒಪ್ಪಂದ ಮಾಡ್ಕೊಳ್ತವೆ? ಮೊದಲನೇದಾಗಿ ಷೇರುದಾರರ ಜೊತೆಗೆ ಒಪ್ಪಂದ ಆಗತ್ತೆ. ನಾವು ನಾಮಿನಲ್ ಶೇರ್ ತಗೊಳ್ತೀವಿ, ಅಥವಾ ಸಹಕಾರ ಸದಸ್ಯತ್ವ ತಗೊಳ್ತೀವಿ, ಅಥವಾ ಸಾಮಾನ್ಯ ಸದಸ್ಯತ್ವ ತಗೊಳ್ತೀವಿ. ನಾವು ಸಹಕಾರ ಸಂಘದ ನಿಯಮಗಳಿಗೆ ಬದ್ಧರಿದ್ದೇವೆ ಅಂತೆಲ್ಲ ಹೇಳಿಕೆ ಕೊಟ್ಟು ಅವರೊಂದು ಅಗ್ರಿಮೆಂಟ್ ತರದಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಅಲ್ಲಿಂದ ಅವರ ಜೊತೆಗೆ ಷೇರುದಾರರ ಜೊತೆಗೆ ಒಂದು ಒಪ್ಪಂದ ಆಗತ್ತೆ ಅಲ್ವಾ, ಅದು ಒಪ್ಪಂದ.
ನೀವು ಡೆಪಾಸಿಟ್ ತೊಳ್ತಿರೋ ಅದು ಕೂಡ ಒಂದು ಒಪ್ಪಂದದ ಮೂಲಕ, ಸಾಲ ನೀಡ್ತಿರೋ ಅದು ಒಂದು ಒಪ್ಪಂದದ ಮೂಲಕ, ಸಾಲಕ್ಕೆ ಒಂದು ಅಗ್ರಿಮೆಂಟ್ ಇರ್ತದೆ. ಯಾರ ಜೊತೆಗಾದ್ರೂ ಸಿಬ್ಬಂದಿಗಳ ನೇಮಕಾತಿ ಮಾಡ್ತಿರೋ ಸಿಬ್ಬಂದಿ ನೇಮಕಾತಿ ಆದೇಶ ಇದೆಯಲ್ಲ, ಸಿಬ್ಬಂದಿ ನೇಮಕಾತಿ ಆದೇಶದ ಮೊದಲು ಷರತ್ತುಗಳನ್ನು ವಿಧಿಸ್ತೀವಿ, ಅದು ಕೂಡ ಒಂದು ಒಪ್ಪಂದ. ಯಾವ್ದೋ ಸರಕನ್ನು ತಗೊಳ್ಲಿಕ್ಕೆ ಮಾಡ್ಕೊಳ್ತೀವೋ ಅದು ಒಂದು ಒಪ್ಪಂದ. ಕಟ್ಟಡ ಕಟ್ಟಲಿಕ್ಕೆ ಒಂದು ಕಾಂಟ್ರಾಕ್ಟರ್ಗೆ ಮಾಡ್ಕೊಳ್ತೀವಿ, ಅವ್ರ ಜೊತೆಗೆ ಗುತ್ತಿಗೆದಾರ ಜೊತೆಗೆ ಗುತ್ತಿಗೆ ಒಪ್ಪಂದ ಮಾಡ್ಕೊಳ್ತೀವಿ. ಯಾವುದೇ ರೀತಿಯ ವ್ಯವಹಾರ ಮಾಡೋದಿದ್ರು ಒಂದು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೊಂದು ಕರಾರು, ಅಗ್ರಿಮೆಂಟು. ನೀವು ಯಾರನ್ನೇ ಪಿಗ್ಮಿ ಕಲೆಕ್ಟರ್ಸ್, ಪಿಗ್ಮಿ ಏಜೆಂಟ್ ಜೊತೆಗೆ ಒಪ್ಪಂದ ಮಾಡ್ಕೊಳ್ತೀವಿ. ಆಭರಣ ತಪಾಸಕರು, ಅಪ್ರೈಸರ್ಸ್, ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಳ್ತೀವಿ. ಯಾರನ್ನ ನೀವು ಸೇವೆಗೆ ನಿಯುಕ್ತಿಗೊಳಿಸ್ಕೊಳ್ತೀರೋ ಅವ್ರ ಜೊತೆಗೆ ಒಂದು ಒಪ್ಪಂದ ಆಗತ್ತೆ. ಆ ಒಪ್ಪಂದದ ಅನ್ವಯ ಎಲ್ಲ ವ್ಯವಹಾರಗಳು ನಡಿಬೇಕು. ಹಾಗೆ ಅನೇಕ ನಾವು ಒಪ್ಪಂದಗಳು ಮುಂದೆ ಬರುವಾಗ ನಾವು ಒಂದಿಷ್ಟು ಎಕ್ಸಾಂಪಲ್ ತಗೊಳ್ತೀನಿ. ಹಾಗಾಗಿ ಈ ಒಪ್ಪಂದಗಳು ಸಹಕಾರ ಕಾಯ್ದೆಯಿಂದ ನಿರ್ದೇಶಿತವಾಗಿರೋದಿಲ್ಲ, ಅಥವಾ ಸಹಕಾರ ಕಾಯ್ದೆ ಈ ಒಪ್ಪಂದಗಳನ್ನು ನಿರ್ವಹಣೆ ಮಾಡೋದಿಲ್ಲ, ಅದನ್ನು ನಿಯಂತ್ರಿಸೋದಿಲ್ಲ. ಅದಕ್ಕೆ ಭಾರತೀಯ ಒಪ್ಪಂದ ಕಾಯ್ದೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಆ ಕಾಂಟ್ರಾಕ್ಟ್ ಆಕ್ಟ್ ನಲ್ಲಿ ಕೆಲವೊಂದು ನಿಯಮಗಳಿದಾವೆ. ಯಾರ ಜೊತೆಗೆ ಒಪ್ಪಂದ ಮಾಡ್ಕೊಳ್ಬಹುದು, ಅದಕ್ಕೆ ಅರ್ಹತೆಗಳೇನು, ಒಪ್ಪಂದ ಮಾಡಿಕೊಳ್ಳುವಂತವ್ರು ಯಾರಿರ್ಬೇಕು, ಒಪ್ಪಂದ ಜೊತೆಗೆ ಇರುವಂತ ಉಭಯ ಪಾರ್ಟಿಗಳು ಯಾವ್ಯಾವ ರೀತಿ ಇರಬೇಕು, ಎಲ್ಲದಕ್ಕೂ ನಿಯಮಗಳಿದಾವೆ. ಒಂದು ಒಪ್ಪಂದ ಬೇಕು ಅಂತ ಹೇಳಿದ್ರೆ ನಾನು ನನ್ನ ಜೊತೆಗೆ ಒಪ್ಪಂದ ಮಾಡ್ಕೊಳ್ಬಹುದಾ? ಇಲ್ಲ, ಕನಿಷ್ಠ 2 ಪಾರ್ಟಿಗಳಿರ್ಬೇಕು. ಮತ್ತೆ ಆ ಪಾರ್ಟಿಗಳು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅರ್ಹರಿರ್ಬೇಕು. 18 ವರ್ಷ ಪ್ರಾಯವಾಗದಂತಹ ವ್ಯಕ್ತಿ ಇದ್ದಾನೆ, ಅವನು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಮಸ್ಥಿತಿಯಲ್ಲಿ ಅವರ ಮನಸ್ಸಿರ್ಬೇಕು, ಮಾನಸಿಕ ಸ್ಥಿತಿ ಸಮಸ್ಥಿತಿಯಲ್ಲಿ ಇರಬೇಕು. ಅವನು ಹುಚ್ಚನಾಗಿರ್ಬಾರ್ದು ಅಥವಾ ಮಾನಸಿಕ ಅಸ್ವಸ್ಥನಾಗಿರ್ಬಾರ್ದು. ಹೀಗೆ ಯಾರ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ತೀವೋ ಅವರು ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಅರ್ಹತೆ ಇರಬೇಕು. ಮತ್ತೆ ಅವರನ್ನ ಏನು ಒಪ್ಪಂದ ಮಾಡ್ಕೊಳ್ತೀವಿ, ಅವರು ಸಹಿ ಹಾಕುವಾಗ ಮುಕ್ತವಾದ ಫೋರ್ಸ್ಡ್ ಸಿಗ್ನೇಚರ್ ಆಗಿರಬಾರ್ದು. ಯಾವುದೇ ಒತ್ತಡದಿಂದ ಸಿಗ್ನೇಚರ್ ಹಾಕಿದ್ರೆ ಇನ್ವ್ಯಾಲಿಡ್. ನಾಳೆ ಇಲ್ಲ, ಅವರು ಒತ್ತಾಯ ಮಾಡಿದ್ರು, ನನ್ನ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡ ಹೇಳಿದ್ರು, ನಾನು ಆ ಒತ್ತಡಕ್ಕೆ ಮಣಿದು ಸಹಿ ಹಾಕಿದೆ ಅಂತ ಆದ್ರೆ ಆ ಸಹಿ ಹಾಕಿರುವಂತಹ ಒಪ್ಪಂದ ಅಸಿಂಧು, ಇನ್ವ್ಯಾಲಿಡ್. ಹಾಗೆ ಒಪ್ಪಂದ ಏನ್ ಮಾಡ್ಕೊಳ್ತಾ ಇರ್ತೀವಿ ಅದು ಕೂಡ ನ್ಯಾಯಸಮ್ಮತವಾಗಿರ್ಬೇಕು. ಅಂದ್ರೆ ಇಬ್ಬರಿಗೂ ಸಮಾನವಾದಂತಹ ಪ್ರತಿಫಲಗಳು ಸಿಗುವಂತಿರ್ಬೇಕು. ನಾನು ಒಂದು ಕೊಡ್ತಾ ಇದ್ದೀನಿ, ಅದಕ್ಕೆ ಪ್ರತಿಫಲವಾಗಿ ನೀವು ಇತರ ಕೊಡಿ ಅಂತ. ಅಂದ್ರೆ ಸಮಾನವಾಗಿರ್ಬೇಕು, ನ್ಯಾಯಸಮ್ಮತವಾಗಿರ್ಬೇಕು. ಇಬ್ಬರಿಗೂ ಪ್ರತಿಫಲಾಪೇಕ್ಷೆ ಇರಬೇಕು. ಏನೋ ಒಂದು, ನಾನು ಇದನ್ನು ಕೊಡ್ತೀನಿ, ನೀವು ಇದನ್ನು ಕೊಡಿ, ನಾನು ಈ ಸೇವೆಯನ್ನ ನೀಡುವುದಕ್ಕೆ ಪ್ರತಿಫಲವಾಗಿ ನೀವು ಇಷ್ಟು ಹಣ ಕೊಡ್ತೀರಿ, ಅಥವಾ ನಾನು ಇಷ್ಟು ಹಣ ಕೊಡ್ತೀನಿ ಅದಕ್ಕೆ ನೀವು ಇಂಥ ಸೇವೆ ಕೊಡ್ತೀರಿ. ಏನೋ ಒಂದು ತೆಗೆದುಕೊಳ್ಳುವಂಥದ್ದು, ಒಂದು ಕೊಡುವಂಥದ್ದು, ಎರಡೂ ಇರಬೇಕು. ಆ ಒಪ್ಪಂದ ಊರ್ಜಿತದಲ್ಲಿರಬೇಕು, ಅನೂರ್ಜಿತ ಆಗ್ಬಾರ್ದು, ಇನ್ವ್ಯಾಲಿಡ್ ಆಗಿರಬಾರ್ದು. ಹೀಗೆ ಅನೇಕ ಕಂಡೀಷನ್ಸ್ ಇದೆ ಭಾರತೀಯ ಒಪ್ಪಂದ ಕಾಯ್ದೆಯಲ್ಲಿ. ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಏನು ಒಂದು ಒಪ್ಪಂದ? ಪ್ರಾರಂಭಿಕವಾಗಿ ಒಪ್ಪಂದದ ಗುಣಲಕ್ಷಣಗಳನ್ನ ಹೇಳ್ತೀನಿ, ಆಮೇಲೆ ಒಂದಿಷ್ಟು ಎಕ್ಸಾಂಪಲ್ಸ್ ತಗೊಳ್ತೀನಿ, ಒಂದು ಉದಾಹರಣೆಗಳನ್ನ ತಗೊಳ್ತೀನಿ. ಆವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗತ್ತೆ ಯಾವ ಯಾವ ರೀತಿ ಒಪ್ಪಂದಗಳನ್ನ ಮಾಡ್ಕೊಳ್ಬಹುದು ಸಹಕಾರ ಸಂಘಗಳು, ಅದರಲ್ಲಿ ಏನೇನು ಇರ್ಬೇಕಾಗತ್ತೆ ಅನ್ನೋದೆಲ್ಲ ನಿಮ್ಗೆ ಕ್ಲಿಯರ್ ಆಗತ್ತೆ. ಮೊದಲನೇದಾಗಿ, ಯಾವುದೇ ಒಪ್ಪಂದ ಆಗ್ಬೇಕು ಅಂದ್ರೆ ಒಂದು ಪ್ರಸ್ತಾಪ ಮತ್ತು ಒಂದು ಸ್ವೀಕಾರ, ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ ನಾವು. ಒಬ್ರು ಒಪ್ಪಂದ ಒಂದು ಮಾಡ್ಕೊಳ್ಳಿಕ್ಕೆ ಆಫರ್ ಇರಬೇಕು, ಮತ್ತೊಬ್ರು ಅದನ್ನ ಸ್ವೀಕಾರ ಮಾಡ್ಕೊಳ್ಳಿ ಇರಬೇಕು. ಒಂದು ಬಾಡಿಗೆ ಕರಾರ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಬಾಡಿಗೆ ದಾತ ಅಂದ್ರೆ ಬಾಡಿಗೆ ಕೊಡೋನ್ ಇರ್ಬೇಕು, ಬಾಡಿಗೆ ದಾರ ಅಂದ್ರೆ ಬಿಲ್ಡಿಂಗ್ ಓನರ್ ಇರ್ಬೇಕು, ಬಾಡಿಗೆದಾರ ಇರ್ಬೇಕು. ಬಿಲ್ಡಿಂಗ್ ಓನರು ಆ ಬಿಲ್ಡಿಂಗ್ ಕೊಡ್ಲಿಕ್ಕೆ ಒಪ್ಕೊಳ್ಬೇಕು, ಬಿಲ್ಡಿಂಗ್ ತಗೊಳ್ಳೋನು ಅದನ್ನ ತಗೊಳ್ಲಿಕ್ಕೆ ಒಪ್ಕೊಳ್ಬೇಕು. ಪ್ರಸ್ತಾಪ ಮತ್ತು ಸ್ವೀಕಾರ ಅಂದ್ರೆ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇರಬೇಕು. ಒಬ್ರು ಆಫರ್ ಮಾಡಬೇಕು, ಮತ್ತೊಬ್ರು ಅಕ್ಸೆಪ್ಟೆನ್ಸ್ ಮಾಡಬೇಕು. ಅದು ಮೊದಲನೇ ಕಂಡೀಷನ್ಸ್. ಅಂದ್ರೆ ಯಾವ್ದೊಂದು ಟೆಂಡರ್ ಕರಿತೀವಿ, ಟೆಂಡರ್ ಕರಿಬೇಕು, ಅದಕ್ಕೆ ಅವರು ಎಕ್ಸ್ಪ್ರೆಷನ್ ಆಫ್ ಇಂಟರೆಸ್ಟ್, ನನಗೆ ಈ ಟೆಂಡರ್ ನಲ್ಲಿ ಭಾಗವಹಿಸ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತೇಳಿ ಅವ್ರ ಆಸಕ್ತಿ ತೋರಿಸ್ಬೇಕು. ಅಂದ್ರೆ ಆಫರ್ ಇರಬೇಕು, ಹಾಗೆ ಆಕ್ಸೆಪ್ಟೆನ್ಸ್ ಇರಬೇಕು. ಮತ್ತೆ ಲಾಫುಲ್ ಕನ್ಸಿಡರೇಷನ್ ಅಂದ್ರೆ ಕಾನೂನುಬದ್ಧವಾದಂತಹ ಪ್ರತಿಫಲ ಇರಬೇಕು. ಯಾವುದೇ ಒಪ್ಪಂದ ಆದ್ರೂ ಅದಕ್ಕೊಂದು ಕಾನೂನುಬದ್ಧವಾದ ಪ್ರತಿಫಲ ಸೇವೆಯ ಮೂಲಕ ಇರ್ಬೋದು, ಹಣದ ಮೂಲಕ ಇರ್ಬೋದು, ವಸ್ತುಗಳ ಮೂಲಕ ಇರ್ಬೋದು, ಯಾವುದೋ ಒಂದು ಬೆನಿಫಿಟ್ ಅವರಿಗೆ ಪಾಸ್ ಆನ್ ಆಗ್ಬೇಕು. ಅದು ಅಂದ್ರೆ ಲಾಫುಲ್ ಕನ್ಸಿಡರೇಷನ್, ಅದು ಲಾಫುಲ್ ಆಗಿರ್ಬೇಕು, ಕಾನೂನುಬದ್ಧವಾಗಿರ್ಬೇಕು. ಮತ್ತೆ ಆಗ್ಲೇ ಹೇಳ್ದಂಗೆ ಇಬ್ಬರಿಗೂ ಒಪ್ಪಂದ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇರಬೇಕು. ಯಾರ್ಯಾರು ಒಪ್ಪಂದ ಮಾಡ್ಕೊಳ್ತಾ ಇದ್ದಾರೆ ಅವರಿಬ್ಬರಿಗೂ ಒಂದು ಪಾರ್ಟ್ನರ್ಶಿಪ್, ಒಂದು ಕಂಪನಿ ಅಥವಾ ಇದು ಯಾವುದೇ ಲೀಗಲ್ ಎಂಟಿಟಿ ಆಗಿರ್ಲಿ ಅಥವಾ ವೈಯಕ್ತಿಕ ವ್ಯಕ್ತಿಯಾಗಿದ್ದರೆ ಅವನು 18 ವರ್ಷ ಪ್ರಾಯ ಆಗಿರ್ಬೇಕು, ಮಾನಸಿಕ ಅಸ್ವಸ್ಥ ಆಗಿರಬಾರ್ದು. ಅವನು ತನ್ನ ಸ್ವಂತ ಇಚ್ಛೆಯಿಂದ ತನ್ನ ಒಪ್ಪಂದಕ್ಕೆ ಅವನು ಸಹಿ ಹಾಕುವಂತ ಸ್ಥಿತಿಯಲ್ಲಿರ್ಬೇಕು. ಅಂದ್ರೆ ಯಾವುದೇ ಬಲಾತ್ಕಾರ
ಅಥವಾ ಯಾವುದೇ ಒತ್ತಡ ಅಥವಾ ಯಾವುದೇ ಪ್ರಭಾವ ಇಲ್ಲದೆ ಅವನು ವ್ಯವಹರಿಸುವಂತ ಸ್ಥಿತಿಯಲ್ಲಿರಬೇಕು. ಎಷ್ಟೋ ಸಾರಿ ಏನಾಗತ್ತೆ, ಬೇರೆಯವರ ಪ್ರಭಾವದಿಂದ ಇವರು ಸಮ್ಮತಿ ಸೂಚಿಸಿದ್ರು ಅಂತಾಗತ್ತೆ. ಆ ರೀತಿ ಯಾವುದೇ ಪ್ರಭಾವ, ಒತ್ತಡ ಅಥವಾ ಇನ್ಫ್ಲೂಯೆನ್ಸ್ಗೆ ಒಳಗಾಗದೆ ಅವರು ಏನು ನ್ಯಾಯೋಚಿತವಾದಂತಹ ಸಮ್ಮತಿ ನೀಡುವಂತಹ ಪರಿಸ್ಥಿತಿಯಲ್ಲಿ ಇರಬೇಕು ಎರಡೂ ಪಾರ್ಟಿಗಳು. ಯಾರಿಗೂ ಒತ್ತಡ ಇರಬಾರ್ದು. ಮತ್ತೆ ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಕೆಪಾಸಿಟಿ ಇರಬೇಕು. ಹೇಗೆ ಅಂದ್ರೆ, ಈಗ ಸಹಕಾರ ಸಂಘ ಒಂದು ಬಾಡಿ ಕಾರ್ಪೊರೇಟ್ ಅಂತ ಹೇಳ್ತೀವಿ, ಆದ್ರೆ ಸಹಕಾರಿ ಸಂಘನೇ ಸಹಿ ಹಾಕ್ಲಿಕ್ಕೆ ಬರೋದಿಲ್ಲ. ಆಗ ಆ ಸಹಕಾರಿ ಸಂಘ ತಾನು ಯಾರ ಮೂಲಕ ವ್ಯವಹರಿಸ್ತೇನೆ ಅನ್ನೋದನ್ನ ನಿರ್ದಿಷ್ಟಪಡಿಸಿರ್ಬೇಕು. ಒಂದು ಅಧ್ಯಕ್ಷರು ಸಹಿ ಹಾಕ್ಬೇಕು, ಅಥವಾ ಸಿಇಒ ಸಹಿ ಹಾಕ್ಬೇಕು, ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನ ನಾವು ಡೆಲಿಗೇಟ್ ಮಾಡಿರ್ತೀವಿ ಪ್ರತಿನಿಧಿಯಾಗಿ, ಅವನಿಗೆ ಡೆಲಿಗೇಷನ್ ಇರಬೇಕು, ಅಥಾರಿಟಿಯನ್ನ ಡೆಲಿಗೇಟ್ ಮಾಡಿರ್ಬೇಕು. ಅಂದ್ರೆ ಅನಧಿಕೃತ ವ್ಯಕ್ತಿ ಅಧಿಕೃತವನ್ನಲ್ಲದ ವ್ಯಕ್ತಿ ಸಹಿ ಹಾಕಿದ್ರೆ ಅಸಿಂಧು ಆಗತ್ತೆ. ಹಾಗಾಗಿ ಕೆಪಾಸಿಟಿ ಟು ಕಾಂಟ್ರಾಕ್ಟ್, ಈಗ ಸಂಘದ ಪರವಾಗಿ ಯಾರು ಅಧಿಕೃತರು ಅನ್ನೋದು ಬೇಕಾಗತ್ತೆ. ಎಷ್ಟೋ ಸಾರಿ ಸಹಕಾರ ಸಂಘದಲ್ಲಿ ಎರಡು ರೀತಿಯದಿದೆ. ಬೈಲಾದಲ್ಲಿ, ಆಕ್ಟ್ ಅಲ್ಲಿ ಕೆಲವೊಂದು ಇನ್ಹೆರೆಂಟ್ ಅಧಿಕಾರಗಳಿರ್ತದೆ, ಅದನ್ನ ಅಧ್ಯಕ್ಷರು ಮಾಡಬೇಕು. ಪ್ರಕಾರ್ಯಗಳು ಅಂತೀವಿ, ಫಂಕ್ಷನ್ಸ್ ಅಂತ ಹೇಳ್ತೀವಿ ನಾವು. ಫಂಕ್ಷನ್ಸ್ ಅಂತ ಹೇಳಿದ್ರೆ ಅದನ್ನ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಡ್ಬೇಕು ಅಂದ್ರೆ ಅವರೇ ಮಾಡ್ಬೇಕು. ಅದನ್ನ ಹಿ ಕೆನಾಟ್ ಡೆಲಿಗೇಟ್ ಇಟ್ಟು ಸಂಬಂಧ, ಅದನ್ನ ಡೆಲಿಗೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಗ ಇನ್ಹೆರೆಂಟ್ ಆಗಿ ಕಾಯ್ದೆಯಲ್ಲಿ ಹೇಳಿರುವಂತಹ ಸಂಗತಿ ಆಗಿರೋದ್ರಿಂದ ಅವರಿಗೆ ಕಾಯ್ದೆಯಿಂದ ಪ್ರದತ್ತವಾದಂತ ಅಧಿಕಾರ ಇರ್ತದೆ. ಅದನ್ನ ಅವರು ಎಕ್ಸರ್ಸೈಸ್ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಅಲ್ಲಿ ಕೆಲವೊಂದಕ್ಕೆ ಆ ಸಹಕಾರಿಯ ಕಾರ್ಯನಿಮಿತ್ತ ಅವರು ಅದನ್ನ ಬೇರೆಯವರಿಗೆ ಡೆಲಿಗೇಟ್ ಮಾಡ್ಲಿಕ್ಕೂ ಅಧಿಕಾರ ಇರ್ತದೆ. ಅದನ್ನ ಬೇರೆಯವರಿಗೆ ವಹಿಸ್ಕೊಡ್ಬೋದು. ಆ ರೀತಿ ಏನಾದ್ರು ವಹಿಸ್ಕೊಟ್ಟಿದ್ದಾರೆ ಅಂದ್ರೆ ಅವರು ಯಾರಿಗೆ ವಹಿಸ್ಕೊಟ್ಟಿದ್ದಾರೋ ಅವರು ಆ ಸಹಿಯನ್ನು ಮಾಡ್ಬೋದು. ಅಂದ್ರೆ ಆ ಸಹಿ ಮಾಡ್ಲಿಕ್ಕೆ ಅಥವಾ ಆ ಒಪ್ಪಂದವನ್ನು ಮಾಡ್ಕೊಳ್ಳಿಕ್ಕೆ ಅಧಿಕಾರವನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಅಥವಾ ಅಧಿಕಾರಸ್ಥರು ಯಾರು ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು. ಅನಗತ್ಯ ಪ್ರಭಾವ ಇರಕೂಡದು. ಫ್ರೀ ಕನ್ಸೆಂಟ್ ಇಸ್ ವ್ಯಾಲಿಡ್. ಈ ತುಂಬಾ ಇಂಪಾರ್ಟೆಂಟ್. ಯಾವುದೇ ಸಂದರ್ಭದಲ್ಲಿ ಇಲ್ಲ ನಾನು ಒತ್ತಡಕ್ಕೆ ಮಣಿದು ಆ ಸಹಿ ಹಾಕಿದ್ದೆ ಅಂತ ಅಪ್ರೂವ್ ಮಾಡ್ಬಿಟ್ರೆ ಆ ಒಪ್ಪಂದ ಕ್ಯಾನ್ಸಲ್. ಹಾಗಾಗಿ ಯಾವ ಸಂದರ್ಭದಲ್ಲೂ ಒತ್ತಡಕ್ಕೆ ಮಣಿದು ಸಹಿ ಹಾಕಿದಂತ ಆಗಿರಬಾರ್ದು. ಯಾಕೆಂದ್ರೆ ಈಗ ಕೆಲವು ಸಾರಿ ನಿರ್ದೇಶಕರು ಸಣ್ಣ ಸಣ್ಣ ವ್ಯವಹಾರದಲ್ಲಿ ಪ್ರಭಾವ ಬೀರ್ತಾರೆ, ಸಿಇಒಗೆ ಒತ್ತಡ ಹೇಳ್ತಾರೆ, ಇದ್ ನೀನ್ ಮಾಡ್ಲೇಬೇಕು. ಆ ರೀತಿ ಏನಾದ್ರು ಮಾಡಿದ್ದು ಪ್ರೂವ್ ಆಗುವಂತಹ ಪರಿಸ್ಥಿತಿ ಇದ್ರೆ ಅಂತಹ ಯಾವ್ದು ಒಪ್ಪಂದ ಇದೆ ಅದು ಅನೂರ್ಜಿತ. ಹಾಗಾಗಿ ಅದು ಒಂದು. ಮತ್ತೆ ಯಾವುದೇ ಒಪ್ಪಂದ, ಭಾರತೀಯ ಒಪ್ಪಂದ ಕಾಯ್ದೆ ಹೇಳುವಂತದ್ದು ಲಾಫುಲ್ ಅಬ್ಜೆಕ್ಟಿವ್ಸ್ ಇರಬೇಕು. ಅಂದ್ರೆ ನ್ಯಾಯಬದ್ಧವಾದ, ಕಾನೂನುಬದ್ಧವಾದ ಉದ್ದೇಶಗಳಿಗೆ ಮಾತ್ರ ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಆಕ್ಟ್ ಸಮ್ಮತಿಸುತ್ತೆ, ಅದು ಇದಕ್ಕೆ ಬದ್ಧವಾಗಿರುತ್ತೆ. ಇಲ್ಲದೆ ಹೋದ್ರೆ ನೀವು ಯಾವುದೇ ಆಕ್ಟ್ ಅನ್ನು ಉಲ್ಲಂಘಿಸುವಂತಹ ಒಂದು ಒಪ್ಪಂದ ಮಾಡ್ಕೊಳ್ತೀರಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸಂಘದ ಬೈಲಾ ಇದೆ, ಬೈಲಾದಲ್ಲಿ ಇಂತಿಂತದ್ದು ಹೀಗೆ ಅಂತ ಹೇಳಿದೆ, ಅಥವಾ KCS ಆಕ್ಟ್ ಇದೆ, ನಮ್ಗೆ ಕರ್ನಾಟಕ ಸಹಕಾರ ಸಂಘ ಕಾಯ್ದೆ ಇದೆ, ಕಾಯ್ದೆಯಲ್ಲಿ ಹೀಗೆ ಅಂತ ಹೇಳಿದೆ. ಅದರ ಉಲ್ಲಂಘಿಸಿ ಅದಕ್ಕೆ ವಿರುದ್ಧವಾಗಿ ನೀವು ಏನಾದ್ರೂ ಒಪ್ಪಂದ ಮಾಡ್ಕೊಂಡ್ರೆ ದಟ್ ಕಾಂಟ್ರಾಕ್ಟ್ ಅಥವಾ ದಟ್ ಅಗ್ರಿಮೆಂಟ್ ವಿಲ್ ಬಿ ವಾಯ್ಡ್ ಆಬ್ ಇನಿಷಿಯೋ. ಯಾಕೆಂದ್ರೆ ಅಂತಹ ಒಪ್ಪಂದ ಮಾಡ್ಕೊಳ್ಲಿಕ್ಕೆ ನಿಮಗೆ ಅಧಿಕಾರನೇ ಇಲ್ಲ. ಈಗ ಯಾವುದೋ ಒಂದು, ಈಗ ನಮ್ ಬೈಲಾದಲ್ಲಿ ಹೇಳ್ಕೊಂಡಿರ್ತೀವಿ, ಯಾವುದೇ ಸಂದರ್ಭದಲ್ಲೂ ಚಿನ್ನದ ಆಭರಣಗಳ ಮೇಲಿನ ಸಾಲದಲ್ಲಿ ಚಿನ್ನದ ಗಟ್ಟಿಯನ್ನು ಇಟ್ಟುಕೊಳ್ಳುವಂತಿಲ್ಲ, ಚಿನ್ನದ ಗಟ್ಟಿ ಮೇಲೆ ನಾವು ಆಭರಣ ಸಾಲವನ್ನು ನೀಡುವಂತಿಲ್ಲ. ಅದು ನಮ್ಮ ಆಭರಣ ಸಾಲದಲ್ಲಿ ಹೇಳಿದೆ, ಮತ್ತೆ RBI ಕೂಡ ರೆಸ್ಟ್ರಿಕ್ಷನ್ ಮಾಡಿದೆ. ಆಭರಣಗಳಾಗಿರ್ಬೇಕು, ಧರಿಸಬಲ್ಲವಾದಂತಹ ಆಭರಣಗಳಾಗಿರ್ಬೇಕು. ಅಂತಹ ಸಮಯದಲ್ಲಿ ನಾವು ಚಿನ್ನದ ಗಟ್ಟಿಯನ್ನು ಇಟ್ಟುಕೊಂಡು ಸಾಲವನ್ನು ನೀಡಿದರೆ ದಟ್ ಇಸ್ ವಾಯ್ಡ್. ಒಪ್ಪಂದ ಮಾಡ್ಕೊಂಡಿದ್ರು ಅದಕ್ಕೆ ಅಧಿಕಾರ ಮೀರಿದ ಒಪ್ಪಂದ ಅಂತ ಹೇಳ್ತೀವಿ, ಅಲ್ಟ್ರಾ ವೈರ್ಸ್ ಅಂತೀವಿ ನಾವು. ಅಂತಹ ಒಪ್ಪಂದ ಇಟ್ ಅಲ್ಟ್ರಾ ವೈರ್ಸ್ ದಿ ಬೈಲಾ, ಇಟ್ ಅಲ್ಟ್ರಾ ವೈರ್ಸ್ ದಿ ರೂಲ್ಸ್, ಅಥವಾ ಇಟ್ ಅಲ್ಟ್ರಾ ವೈರ್ಸ್ ದಿ ಸಬ್ಸಿಡಿ ರೂಲ್ಸ್. ಆಭರಣ ಸಾಲಗಳ ನಿಯಮಗಳನ್ನ, ಈಗ ಬಂಗಾರದ ಆಭರಣಗಳ ಸಾಲಗಳಲ್ಲಿ ಒಂದು ನಿಯಮ ಇದೆ, ದೇವರ ಆಭರಣಗಳ ಮೇಲೆ ಸಾಲ ನೀಡುವಂತಿಲ್ಲ ಅಂತಿದೆ ಅಂತ ಇಟ್ಕೊಳ್ಳಿ. ದೇವರ ಆಭರಣಗಳ ಮೇಲೆ ನೀವು ಸಾಲ ನೀಡಿದ್ದು ಅದು ದೇವರ ಆಭರಣ ಅಂತೇಳಿ ಪ್ರೂವ್ ಆದರೆ ಆ ಕಾಂಟ್ರಾಕ್ಟ್ ಇಟ್ ಇಸ್ ವಾಯ್ಡ್, ಬರೋದಿಲ್ಲ. ಅಂದ್ರೆ ಅಬ್ಜೆಕ್ಟಿವ್ಸ್ ನಲ್ಲಿ ಏನ್ ಹೇಳ್ಬೇಕಾಗಿತ್ತು ಅಂದ್ರೆ ಲಾಫುಲ್ ಆಬ್ಜೆಕ್ಟ್ ಇದೆ, ಅದು ಪರ್ಮಿಟೆಡ್ ಇದೆ. ಒಂದ್ 2-3 ಎಕ್ಸಾಂಪಲ್ ಹೇಳ್ಕೊಂಡು ನಾನು ಮತ್ತೆ ನಿಮ್ಗೆ
ಬರ್ತೀನಿ ನಾನು. ಈಗ ಸಪೋಸ್ ನಾವೊಂದು ಟೆಂಡರ್ ಕರಿತೀವಿ, ಯಾವುದೋ ಒಂದು ಕಟ್ಟಡ ನಿರ್ಮಾಣಕ್ಕೆ ಅಂತ ಒಂದು ಟೆಂಡರ್ ಕರಿತೀವಿ. ಗುತ್ತಿಗೆದಾರ ಇದನ್ನು ಕೂಡ ಬಿಡ್ ಮಾಡ್ತಾನೆ, ಅದನ್ನ ಮಂಡಳಿ ಕೂಡ ಸ್ವೀಕಾರ ಮಾಡತ್ತೆ. ಇಂಥ ಟೆಂಡರ್ ನ ಒಪ್ಪಿಗೆ ಮಾಡ್ಕೊಂಡಿದೀವಿ ಅಂತ. ಹೇಗೆ ಬರುತ್ತೆ ನೋಡಿ, ಒಂದೊಂದು ಸಣ್ಣ ಸಣ್ಣ ವಿಷಯಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಟೆಂಡರ್ ಕರೆದಿದ್ದೀವಿ, ಅದಕ್ಕೆ ಒಬ್ಬ ಗುತ್ತಿಗೆದಾರ ಅಪ್ಲಿಕೇಶನ್ ಹಾಕಿದ್ದಾನೆ, ಆ ಟೆಂಡರ್ ನ ಅಕ್ಸೆಪ್ಟ್ ಕೂಡ ಮಾಡ್ಕೊಂಡಿದೀವಿ, ಅಂದ್ರೆ ಅವನಿಗೆ ಇದು ಕೊಡ್ಲಿಕ್ಕೆ ನಾವು ಒಪ್ಪಿಗೆ ಕೂಡ ಕೊಟ್ಟಿದೀವಿ. ಆದ್ರೆ ಸಮಯ ಮಿತಿ ಒಳಗಾಗಿ ಅವನಿಗೆ ತಿಳಿಸೋದೇ ಇಲ್ಲ. ಒಂದು ಯಾವುದೇ ವ್ಯವಹಾರ ಆದ್ರೂ ಒಂದು ಸಮಯ ಮಿತಿ ಇರ್ತದೆ. ಟೆಂಡರ್ ಸ್ವೀಕಾರ ಆದ 30 ದಿನದೊಳಗೆ ಅವನಿಗೆ ತಿಳಿಸ್ಬೇಕಾಗಿತ್ತು. 30 ದಿನ ಆಗ್ಲಿ 60 ದಿನ ಆಗ್ಲಿ 6 ತಿಂಗಳಾದ್ರೂ ಅವನಿಗೆ ತಿಳಿಸೋದೇ ಇಲ್ಲ. ಅವನು ತಿಳಿಸದೇ ಇರೋದ್ರಿಂದ ಅವನೇನ್ ಅನ್ಕೊಳ್ತಾನೆ, ಓ ನನಗೆ ಆಗಿಲ್ಲ ಟೆಂಡರ್ ಅಂತ ಅನ್ಕೊಳ್ತಾನೆ. ಆಮೇಲೆ ಅವನ ಮೇಲೆ ನೀವು ಕೇಸ್ ಹಾಕ್ಲಿಕ್ಕೆ ಹೋಗ್ತೀರಿ, ನೀವು ಟೆಂಡರ್ ಭಾಗವಹಿಸಿದ್ರಿ ಆದ್ರೆ ನೀವು ಕೆಲಸ ಶುರು ಮಾಡ್ಲಿಲ್ಲ, ನಿಮ್ಮ ಮೇಲೆ ಯಾಕೆ ಕಾಂಪೆನ್ಸೇಷನ್ಗೋಸ್ಕರ ತಕರಾರು ಅರ್ಜಿ ಮಾಡಬಾರ್ದು ಅಂತ. ಆದ್ರೆ ಅವನು ಹೇಳ್ತಾನೆ, ನನಗೆ ಟೆಂಡರ್ ಸ್ವೀಕಾರ ಮಾಡಿದ್ದಕ್ಕೆ ನನಗೆ ಒಪ್ಪಿಗೆನೆ ಕೊಟ್ಟಿಲ್ಲ ನೀವು. ಅಂದರೆ ಒಂದು ಸಮ್ಮತಿ ಆಗಿದ್ದರೆ ಅವನಿಗೆ ತಿಳಿಸಿರ್ಬೇಕಾಗಿತ್ತು. ಅಂದ್ರೆ ಒಂದು ಯಾವುದೇ ಕಮ್ಯುನಿಕೇಶನ್ ಸಂಪೂರ್ಣವಾದಾಗ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್, ಆಫರ್ ಮಾಡಿದ್ದು ನಮಗ್ ಗೊತ್ತಾಗ್ಬೇಕು, ಹಾಗೆ ಅಕ್ಸೆಪ್ಟ್ ನಾವು ಮಾಡಿದ್ದು ಅವನಿಗೆ ಗೊತ್ತಾಗ್ಬೇಕು. ಅವನಿಗೆ ಗೊತ್ತಾದ ನಂತರ ದಟ್ ವಿಲ್ ಬಿಕಮ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್. ಹಾಗಾಗಿ ಮಂಡಳಿ ಸ್ವೀಕಾರ ಮಾಡಿದ್ದು ಒಪ್ಪಂದ ಅಲ್ಲ. ಮಂಡಳಿ ಸ್ವೀಕಾರ ಮಾಡಿದ ನಂತರ ಸಮಯ ಮಿತಿ ಒಳಗಡೆಗೆ ಔಪಚಾರಿಕವಾಗಿ ಫಾರ್ಮಲ್ ಆಗಿ ಅವನಿಗೆ ರೈಟಿಂಗ್ ಅಲ್ಲಾಗಿ ವರ್ಕ್ ಆರ್ಡರ್ ನ ಕೊಡ್ಬೇಕು. ಆಗ ಅವನು ವರ್ಕ್ ಆರ್ಡರ್ ಕೊಟ್ಟ ನಂತರ ಸಮಯ ಮಿತಿ ಒಳಗೆ ವರ್ಕ್ ಆರ್ಡರ್ ಅಲ್ಲೇ ವರ್ಕಿನ ಪ್ರಕಾರ ಅವನಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಲ್ಲ, ಅದ್ರ ಪ್ರಕಾರ ಅವನು ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವನ ಮೇಲೆ ಕ್ರಮ ತಗೊಳ್ಬಹುದು. ಹಾಗಾಗಿ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇಟ್ ಶುಡ್ ಬಿ ಕಮ್ಯುನಿಕೇಟೆಡ್ ಟು ಈಚ್ ಅದರ್ ಇನ್ ಟೈಮ್. ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕೆಲವು ಸಾರಿ ಏನಾಗತ್ತೆ, ಯಾವುದೋ ಒಂದು ಕಾಂಟ್ರಾಕ್ಟ್ ಆನ್ ದಿ ಹ್ಯಾಪನಿಂಗ್ ಆಫ್ ಸೋ ಅಂಡ್ ಸೋ ಅಂತ ಹೇಳ್ಕೊಂಡು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತೀವಿ. ಅಂದ್ರೆ ಒಂದು ಯಾವುದೋ ಒಂದು ಘಟನೆ ಆದರೆ ಈ ಒಪ್ಪಂದ ಊರ್ಜಿತಕ್ಕೆ ಬರ್ತದೆ. ಅಂತಹ ಕಾಂಟ್ರಾಕ್ಟ್, ಅಂತಹ ಘಟನೆ ಆದಾಗ ಮಾತ್ರ ಊರ್ಜಿತಕ್ಕೆ ಬರ್ತದೆ. ಈಗ ಕಟ್ಟಡ ಯಾವುದೋ ಒಂದು ಕಟ್ಟಡ ಖರೀದಿ ಮಾಡ್ಲಿಕ್ಕೆ ಅಂತ ನಾವು ಒಪ್ಪಂದ ಮಾಡ್ಕೊಳ್ತೀವಿ. ಒಪ್ಪಂದದಲ್ಲಿ ಷರತ್ತುಗಳೆಲ್ಲ ಬಾಕಿ ಎಲ್ಲ ಬೆಲೆಗೆ ಮತ್ತು ಇದಕ್ಕೆ ಮುದ್ರಾಂಕ ಶುಲ್ಕ ಅಥವಾ ಅದರ ಪೂರ್ತಿ ಚೆಕ್ ಬಂದಿ ಅದೆಲ್ಲ ಒಪ್ಪಿಗೆ ಆಗಿದೆ, ನಾವು ಖರೀದಿ ಮಾಡ್ಲಿಕ್ಕೆ ಒಪ್ಕೊಂಡಿದೀವಿ, ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಒಪ್ಪಿಗೆ ಆಗಿದೆ. ಕರಾರು ಪತ್ರದಲ್ಲಿ ನಾವು ಬರ್ಕೊಳ್ತೀವಿ, ಇದಕ್ಕೆ ನಮಗೆ ಸರ್ವ ಸದಸ್ಯರ ಸಭೆಯ ಅನುಮತಿ ಮತ್ತು ರಿಜಿಸ್ಟ್ರಾರ್ ಅನುಮತಿ ದೊರೆತಲ್ಲಿ ಈ ಒಪ್ಪಂದವನ್ನ ಜಾರಿಗೊಳಿಸಲಾಗುವುದು ಅಂತ ನಾವು ಒಪ್ಪಂದ ಮಾಡ್ಕೊಳ್ತೀವಿ. ಅವನಿಗೆ ಒಂದು ಅಡ್ವಾನ್ಸ್ ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಕಾಂಟಿಂಜೆಂಟ್ ಆಗಿ ನಾವು ಕಾಂಟ್ರಾಕ್ಟ್ ಮಾಡ್ಕೊಳ್ತೀವಿ, ಬೇರೆ ಒಂದು ಘಟನೆ ಆದಲ್ಲಿ ಈ ಒಪ್ಪಂದ ಜಾರಿಗೆ ಬರ್ತದೆ ಅಂತ. ಅಂದ್ರೆ ನಮಗೆ ಸರ್ವ ಸದಸ್ಯರ ಸಭೆ ಅನುಮತಿ ಕೊಡಬೇಕು. ಸರ್ವ ಸದಸ್ಯರ ಸಭೆ ಅನುಮತಿ ಕೊಡ್ಲಿಲ್ಲ ಅಂದ್ರೆ ಈ ಒಪ್ಪಂದದಿಂದ ನಾವು ಹಿಂದೆ ಸರಿತೀವಿ, ನಾವು ಕೊಟ್ಟ ಹಣವನ್ನು ವಾಪಸ್ ಕೊಡಬೇಕು. ಯಾಕೆಂದ್ರೆ ಒಪ್ಪಂದಕ್ಕೆ ನಾವು ಸಹಿ ಹಾಕೋದು ಕಾಂಟಿಂಜೆಂಟ್, ಇಟ್ ಈಸ್ ಡಿಪೆಂಡೆಂಟ್ ಆನ್ ಸಮ್ ಫ್ಯೂಚರ್ ಆಕ್ಷನ್. ಅಥವಾ ರಿಜಿಸ್ಟ್ರಾರ್ ಅನುಮತಿ ಕೊಡಬೇಕು. ನಮ್ಗೆ ನೋಂದಣಾಧಿಕಾರಿಗಳು ಯಾರು ರಿಜಿಸ್ಟ್ರಾರ್ AR ಅಥವಾ DR ಅವರು ಅನುಮತಿಸಿದರೆ ಮಾತ್ರ ನಾವು ಒಪ್ಪಂದ ಸಹಿ ಹಾಕ್ತಿವಿ ಅಂದ್ಕೊಂಡಿರ್ತೀವಿ, ಅದನ್ನ ಎಕ್ಸ್ಪ್ರೆಸ್ ಮಾಡಿರ್ತೀವಿ. ಆಗ ರಿಜಿಸ್ಟ್ರಾರ್ ಅನುಮತಿ ಕೊಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಸರ್ವ ಸದಸ್ಯ ಸಭೆ ಅನುಮತಿ ಕೊಟ್ಟಿದ್ರು ಕೂಡ ನಾವು ಹಿಂದೆ ಸರಿಬಹುದು ಮತ್ತು ಅವನು ಅದನ್ನ ಎನ್ಫೋರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲ, ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ, ನೀವು ತಗೊಳ್ಳೇಬೇಕು, ನಾವು ಕಂಡೀಷನ್ ಹಾಕಿದ್ವಿ, ನಮಗೆ ರಿಜಿಸ್ಟ್ರಾರ್ ಒಪ್ಪಿಗೆ ಕೊಟ್ಟರೆ ಮಾಡ್ತೀವಿ ಅಂತ. ಹಾಗಾಗಿ ಇದಿಷ್ಟನ್ನು ತಿಳಿಸ್ತಾ ಇವತ್ತು ನಿಮಗೆ ಭಾರತೀಯ ಒಪ್ಪಂದ ಕಾಯ್ದೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದೀನಿ. ಮುಂದೆ ಇದೇ ರೀತಿ ಸಹಕಾರಿಗಳಿಗೆ ಅನ್ವಯಿಸುವಂತಹ ಇನ್ನೊಂದು ಕಾಯ್ದೆ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತೀನಿ. ಹಾಗೆ ನೀವು ನಮ್ಮ ಕರವೀರ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಹಂಚಿಕೊಳ್ಳಿ. ಅದರಿಂದಾಗಿ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು ಬೇರೆ ಎಲ್ಲರಿಗೂ ತಲುಪುವಂತಾಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭ ವಿದಾಯವನ್ನು ಕೊಡ್ತೇನೆ. ನಮಸ್ಕಾರ.